ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕ ಸಭೆ ನಡೆಸಿದ ಸ್ಥಳವನ್ನು ಶುದ್ಧೀಕರಣ ಮಾಡಿ ಹವನ ಮಾಡಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚಿಂಚೋಳಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕವಾಗಿ ಸಭೆ ನಡೆಸಿದ ಸ್ಥಳವನ್ನು ಶುದ್ಧೀಕರಣ ಮಾಡಿ ಹವನ ಮಾಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚಿಂಚೋಳಿಯ ತಹಸೀಲ್ ಕಚೇರಿ ಎದುರುಗಡೆಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. रामलीला मैदान में जो हुआ था उस समय पे उस प्रोग्राम होने के बाद ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಬಂದಿರತಕ್ಕಂತ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ನ ಹಿರಿಯ ನಾಯಕರೇ ಮತ್ತು ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಿ, ಯಾಕಂದ್ರೆ ಈ ಗಂಭೀರ ವಿಷಯ ಇದ್ದುದರಿಂದ ಸ್ವಲ್ಪ ಗಂಭೀರತೆ ಬರಲಿ ಅನ್ನೋ ಕಾರಣಕ್ಕೆ ನಾವು ನಿಂತಿದ್ದೇವೆ ವಿನ ಸಾರ್ವಜನಿಕರಿಗೆ ತೊಂದರೆ ಕೊಡ್ಲಿಕ್ಕೆ ನಿಂತಿಲ್ಲ. ಅವರಲ್ಲಿ ಕ್ಷಮೆ ಕೇಳಿ. ಎಲ್ಲರೂ ಕೂಡ ಇವಾಗ ಮಾತಾಡಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಬೇಕು ಎಲ್ಲರಲ್ಲಿ ಕೂಡ, ಭಾರತದ ಇವತ್ತಿನ ಮಾನಸಿಕತೆ 100 ವರ್ಷದ ಹಿಂದಿನ ಮಾನಸಿಕತೆಗೆ ಹೋಗಿದೆ. ಮಾರ್ಚ್ 27ರಂದು 1927ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌದಾರ್ ಕೆರೆಯ ನೀರು ಕುಡಿಲಿಕ್ಕೆ, ನೀರು ಮುಟ್ಲಿಕ್ಕೆ ಹೋಗಿದ್ರು. ಆವಾಗ ಆ ಕೆರೆ ಮುಚ್ಚಟಾಯ್ತು ಅಂತ ಹೇಳಿ ಅಲ್ಲಿನ ಮನುವಾದಿಗಳು, ಮೇಲ್ಜಾತಿಯವರು 108 ಕೊಡ ಸೆಗಣಿ ಮತ್ತು ಗೋಮೂತ್ರ ಕಲಸಿ 108 ಕೊಡ ಆಕಳ ಹಿಂಡಿ ಮತ್ತು ಗೋಮೂತ್ರ ಕಲಸಿ ಆ ಕೆರೆದ ಛಲ್ತರ ವೇದ ಘೋಷಣೆದೊಂದಿಗೆ, ವೇದ ಪಠಣ ಮಾಡೋದ್ರೊಂದಿಗೆ 108 ಕೊಡ ಗಲೀಜು ಚೆಲ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟಿದ್ದು ಅದು ಅಪವಿತ್ರ ಆಯ್ತು ಅಂತ ಹೇಳಿ. ಇವತ್ತು 99 ವರ್ಷ ಆಯ್ತು ಆ ಘಟನೆ ನಡೆದು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಘಟನೆ ಅದಕ್ಕೆ ಸಮಾನ ಆಗಿದೆ. ಈ 100 ವರ್ಷದಲ್ಲಿ ಭಾರತದಲ್ಲಿ ಮನುವಾದಿಗಳ ಮಾನಸಿಕತೆ ಬದಲಾವಣೆ ಆಗಿಲ್ಲ. ಅವರಿಗೆ ಹೆಂಡಿ ಪ್ರಿಯ ಇದೆ, ಉಚ್ಚಿ ಪ್ರಿಯ ಇದೆ, ಆದ್ರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಭಾರತೀಯರು ಪ್ರಿಯ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಮನುವಾದಿಗಳು. ಇಂಥ ಕೊಳಕು ಮನಸ್ಥಿತಿ ಇರುವವರಿಗೆ ಈ ದೇಶದಲ್ಲಿ ಸಜಾ ಆಗ್ಬೇಕು. ಸಂವಿಧಾನ ಮುಖ್ಯ, ಕಾನೂನು ಮುಖ್ಯ. ಸಂವಿಧಾನ ಕಾನೂನು ಎದುರುಗಡೆ ಒಂದಾಗಿರಬೇಕು ಅನ್ನೋದು ಇನ್ನೊಮ್ಮೆ ಅವರಿಗೆ ಕಲಿಸಬೇಕಾಗಿದೆ. ಹಾಗಾಗಿ ನಾವು ಮಾಡ್ತಕ್ಕಂಥದ್ದು ಕೇವಲ ಸಾಂಕೇತಿಕ ಹೋರಾಟ ಅಲ್ಲ. ಈ ದೇಶದಲ್ಲಿ ಮಾನವೀಯತೆ ಪ್ರಸ್ತಾಪ ಮಾಡಲಿಕ್ಕೆ, ಈ ದೇಶದಲ್ಲಿ ಸಮಾನತೆ ತರಲಿಕ್ಕೆ, ಈ ದೇಶದಲ್ಲಿ ಕೊಳಕು ಮಾನಸಿಕತೆ ಇದ್ದವರ ಮಾನಸಿಕತೆ ಬದಲಾವಣೆ ಮಾಡಲಿಕ್ಕೆ ಉಗ್ರ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊತೇನೆ. ಬರೀ ಒಂದೆರಡು ಘಟನೆ ಅಲ್ಲ, ತಮಗೆ ಗೊತ್ತಿದೆ. ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಸುಭಾಷ್ ವಿ ರಾಠೋಡ್, ಬೆಂಗಳೂರು ಜವಾಹರ್ ಬಾಲಭವನದ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಜಮಾದಾರ್, ಕಾಂಗ್ರೆಸ್ ಪಕ್ಷದ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಆರ್ ಮಲ್ಲಿ, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಭೀಮರಾವ್ ಟಿಟಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಾಬುರಾವ್ ಪಾಟೀಲ್, ಆನಂದ್ ಟೈಗರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.